ಮಲೆನಾಡು ಪ್ರದೇಶ ವ್ಯಾಪ್ತಿಯ ಪುಷ್ಪಗಿರಿ ಬೆಟ್ಟ ಶ್ರೇಣಿಯ ತಪ್ಪಲಲ್ಲಿರುವ ಕೂತಿನಾಡು ವ್ಯಾಪ್ತಿಯ ಗ್ರಾಮಗಳಲ್ಲಿ ಸುಗ್ಗಿ ಹಬ್ಬದ ಸಂಭ್ರಮ ಕಳೆಗಟ್ಟಿದೆ. ಈ ವ್ಯಾಪ್ತಿಯ ಗ್ರಾಮಗಳ ಗ್ರಾಮದೇವತೆಯಾದ ಸಬ್ಬಮ್ಮ ದೇವಿಗೆ ಊರಿನವರೆಲ್ಲ ಸೇರಿ ವರ್ಷಕ್ಕೊಮ್ಮೆ ಪೂಜೆ ಸಲ್ಲಿಸುವ ಆಚರಣೆ ತಲತಲಾಂತರದಿಂದ ನಡೆದುಕೊಂಡು ಬರ್ತಿದೆ. ಅದರಂತೆ ಈ ಬಾರಿಯೂ ಸಬ್ಬಮ್ಮ ದೇವಿಯ ತವರೂರೆಂದೇ ಕರೆಯಲ್ಪಡುವ ಕೂತಿ ಗ್ರಾಮದ ಚಾವಡಿ ಕಟ್ಟೆಯಲ್ಲಿ ರಾತ್ರಿ ಅದ್ದೂರಿಯಾಗಿ ಸುಗ್ಗಿ ಹಬ್ಬ ನಡೆಯಿತು. ಗ್ರಾಮದ ಕೆಲ ಮನೆತನದ ಸೋಡ್ಲು ಅಂದರೆ ದೊಡ್ಡ ಆಕಾರದ ದೀಪವನ್ನು ದೇವಿಯ ಕಟ್ಟೆಗೆ ತಂದಿಟ್ಟು ಕಟ್ಟೆ ಸುತ್ತ ದೇವಿಯ ಹೆಸರಿನೊಂದಿಗೆ ಕುಣಿದು ರಾತ್ರಿ ಸುಗ್ಗಿ ಆಚರಿಸಲಾಯಿತು. ಸುಗ್ಗಿಯಂದು ನಗರಹಳ್ಳಿಯಲ್ಲಿ ಹಗಲು ಸುಗ್ಗಿ ಕುಣಿತ, ಜಿಂಕೆ ಬೇಟೆ ಸಾರುವ ಕುಣಿತ, ಮಳೆ ಹಾಡು ಹಾಗೂ ರಾತ್ರಿ ಹಲವು ವಿಶೇಷ ಕಾರ್ಯಕ್ರಮಗಳು ನಡೆಯಲಿವೆ. ಈ ಸಂದರ್ಭ ಕೂತಿ ಗ್ರಾಮಾಭಿವೃದ್ಧಿ ಮಂಡಳಿ ಅಧ್ಯಕ್ಷ ಎಚ್.ಎಂ. ಜಯರಾಮ್, ಉಪಾಧ್ಯಕ್ಷ ಕೆ.ಡಿ. ಗಿರೀಶ್, ಕಾರ್ಯದರ್ಶಿ ಯಾದವ್ ಕುಮಾರ್, ಖಜಾಂಚಿ ಲಕ್ಷ್ಮಯ್ಯ, ಪ್ರಮುಖರಾದ ಅಶ್ವಥ್, ರಜಿತ್, ಪ್ರದೀಪ್ ಕುಮಾರ್, ಭರತ್ ಸೇರಿದಂತೆ ಗ್ರಾಮಸ್ಥರು ಇದ್ದರು. ಕೂತಿನಾಡು ಶ್ರೀ ಸಬ್ಬಮ್ಮ ದೇವಿಯ ಉತ್ಸವ ಎಂದೇ ಹೆಸರಾಗಿರುವ ನಗರಹಳ್ಳಿ ಸುಗ್ಗಿ ಏಪ್ರಿಲ್ 6ರ ಸೋಮವಾರ ಹಲವು ವೈಶಿಷ್ಟ್ಯಗಳೊಂದಿಗೆ ನಡೆಯಲಿದೆ. ಕೂತಿನಾಡು ವ್ಯಾಪ್ತಿಗೆ ಒಳಪಡುವ ಗ್ರಾಮಗಳಾದ ಕೂತಿ, ಎಡದಂಟೆ, ಕುಂದಳ್ಳಿ, ನಗರಹಳ್ಳಿ, ಹೆಮ್ಮನಗದ್ದೆ, ಕನ್ನಳ್ಳಿ, ಬೀಕಳ್ಳಿ, ಬೆಟ್ಟದಳ್ಳಿ, ಜಕ್ಕನಹಳ್ಳಿ, ಬೆಟ್ಟದಕೊಪ್ಪ, ಹಳ್ಳಿಯೂರು, ಕೊತ್ತನಹಳ್ಳಿ, ಇನಕನಹಳ್ಳಿ, ಬೆಂಕಳ್ಳಿ, ಕುಡಿಗಾಣ, ನಾಡ್ನಹಳ್ಳಿ, ತಡಿಕೊಪ್ಪ ಹಾಗೂ ಪಕ್ಕದ ಸಕಲೇಶಪುರ ತಾಲೂಕಿನ ಓಡಳ್ಳಿ ಸೇರಿದಂತೆ ಒಟ್ಟು 18 ಗ್ರಾಮಗಳ ಜನರು ಒಂದೆಡೆ ಸೇರಿ ಗ್ರಾಮದೇವತೆ ಸಬ್ಬಮ್ಮ ದೇವಿಗೆ ಸಾಂಪ್ರದಾಯಿಕ ಪೂಜಾ ವಿಧಿವಿಧಾನಗಳನ್ನು ನೆರವೇರಿಸಲಿದ್ದಾರೆ. ಕಂಬಥಳೆ ಬನ, ಸುಗ್ಗಿಬನ, ಬಿಲ್ಲೆರಂಗ ಬನಗಳಲ್ಲಿ ಹಲವು ಕಾರ್ಯಕ್ರಮ ನಡೆಯಲಿದ್ದು, ಬಿಲ್ಲೆರಂಗದಲ್ಲಿ ಮದುವೆಗೆ ಕಾಣಿಕೆ ಒಪ್ಪಿಸುವವರು ಸಾಂಪ್ರದಾಯಿಕ ಉಡುಗೆ ಧರಿಸಿ ಕಾಣಿಕೆ ಒಪ್ಪಿಸಬಹುದೆಂದು ಸಬ್ಬಮ್ಮ ದೇವಿಯ ಆಡಳಿತ ಮಂಡಳಿ ತಿಳಿಸಿದೆ. ಚಿತ್ತಾರ ನ್ಯೂಸ್, ಸೋಮವಾರಪೇಟೆ.